ಕೋಳಿ ಗೊಬ್ಬರ ಕೊಡ್ತಾರೆ. ಕೋಳಿ ಗೊಬ್ಬರ ಯಾವ ರೀತಿ ಕೊಡಬೇಕು ಅನ್ನೋದು ಇವರಿಗೆ ಅಂತಾನೆಲ್ಲ ತುಂಬ ರೈತರಿಗೆ ಗೊತ್ತಿಲ್ಲ. ಪೋಲಿಸಪ್ಪನ ತೋಟದಲ್ಲಿದ್ದೀನಿ. ಇಲ್ಲಿ ವಿಶೇಷ ಏನು ಅಂತಂದ್ರೆ ಅಡಿಕೆ ತೋಟದಲ್ಲಿ ಮೊದಲು ಇವರು ಕೋಳಿ ಗೊಬ್ಬರ ಮತ್ತೆ ಈ ಕುರಿ ಗೊಬ್ಬರ ಇದನ್ನೆಲ್ಲ ಬಳಕೆ ಮಾಡಿಯೇ ಅಡಿಕೆನ ಬೆಳೀತಾ ಇದ್ರು. ಅದರ ಜೊತೆಗೆ ಇವರು ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ರಂತೆ. 80 ಕ್ವಿಂಟಲ್ ಇಳುವರಿ ಸಿಗ್ತಾ ಇತ್ತು. ಆದ್ರೆ ಈಗ 120-140 ಕ್ವಿಂಟಲ್ ಇಳುವರಿ ಪ್ರಮಾಣ ಹೆಚ್ಚಾಗಿದೆ ಅಂತ. ನೆಕ್ಸ್ಟ್ ಇಯರ್ 120 ಕ್ವಿಂಟಲ್ ಅಡಿಕೆ ಆಯ್ತು. 3 ತಿಂಗಳಿಗೊಮ್ಮೆ ಬರ್ತಾರೆ, ತೋಟ ನೋಡ್ತಾರೆ, ಏನು ಕಡಿಮೆ ಆಗಿದೆ, ಏನು ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿ ಕೊಟ್ಟಿದ್ದರಿಂದ ನೆಕ್ಸ್ಟ್ ಇಯರ್ಗೆ 175 ಕ್ವಿಂಟಲ್ ಅಡಿಕೆ ಆಯ್ತು. ನಮ್ಮ ತೋಟಕ್ಕೆ ಯಾವುದು ಹಾಕಿದ್ರೆ ಅಗತ್ಯ ಇದೆ, ಯಾವುದು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಬಂದು ಚೆಕ್ ಮಾಡಿ ಅವರು ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಎಲ್ಲ ಅಡ್ಡಾಡಿ ಪ್ರತಿಯೊಂದು ಕಡೆಗೆ ಅಡ್ಡಾಡಿ ಸಾವಯವ ಮತ್ತು ಕೆಮಿಕಲ್ ಎರಡು ಮಿಕ್ಸ್ ಮಾಡಿ ನಮಗೆ ಕೊಡ್ತಾ ಇದ್ರು. ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಅಂತ ಬಂದಾಗ ಏನಾಗುತ್ತೆ ಅಂದರೆ ಪ್ರಾಪರ್ಲಿ ಹಿಲ್ಡ್ ಕಡಿಮೆ ಬರುತ್ತೆ, ಹಳ್ಳುದ್ರದ್ದು ಜಾಸ್ತಿ ಆಗುತ್ತೆ, ಮತ್ತೆ ಏನಾಗುತ್ತೆ ಅಂದರೆ ಹಿಡಿಮುಂಡಿಗೆ ರೋಗನೂ ಬರೋಂಥ ಚಾನ್ಸಸ್ ಇದೆ, ಮತ್ತು ಇನ್ಕ್ಲೂಡಿಂಗ್ ಏನಾಗುತ್ತೆ ಮತ್ತೆ ಅಂಡೊಡಕ ಕೂಡ ಬರುತ್ತೆ. ಇದು ಬರೋಂಥ ಕಾರಣ ಏನು ಅಂದರೆ ಪೋಷಕಾಂಶಗಳ ಕುಂದುಕೊರತೆಯಿಂದನೇ ಆಗುತ್ತೆ. ಈ ರೀತಿ ಅಂಡೊಡಕ ಅಂತ ಹೇಳ್ಬಿಟ್ಟು ಈ ರೀತಿ ಬರ್ತಾ ಇತ್ತು. ಮೊದಲು ಭಾಳ ಮರದಲ್ಲಿ ಬರ್ತಾ ಇತ್ತು. ಇವಾಗ ಸಿದ್ಧಿಕರ್ದು ಕೊಡೋಂಥ ಇದನ್ನ ಹಾಕಿದ್ಮೇಲೆ ಇವಾಗ ಅಂಡೊಡಕ ಆಲ್ಮೋಸ್ಟ್ ಆಲ್ ಕಡಿಮೆ ಆಗಿದೆ. ಕಡಿಮೆ ಆಗಿದೆ ಅಂತಂದ್ರೆ 100ಅಲ್ಲಿ 90% ಕಡಿಮೆ ಆಗಿದೆ. ಇನ್ನೊಂದು 10% ಮಾತ್ರ ಇದೆ. ನಮಸ್ಕಾರ ರೈತ ಬಾಂಧವರೇ, ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ನಾನೀಗ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಎಮ್ಮೆದೊಡ್ಡಿ ಗಾಂಧಿನಗರದಲ್ಲಿದ್ದೀನಿ. ಇಲ್ಲಿ ವಿಶೇಷ ಏನು ಅಂತಂದ್ರೆ ಅಡಿಕೆ ತೋಟದಲ್ಲಿ ಮೊದಲು ಇವರು ಕೋಳಿ ಗೊಬ್ಬರ ಮತ್ತೆ ಈ ಕುರಿ ಗೊಬ್ಬರ ಇದನ್ನೆಲ್ಲ ಬಳಕೆ ಮಾಡಿಯೇ ಅಡಿಕೆನ ಬೆಳೀತಾ ಇದ್ರು. ಅದರ ಜೊತೆಗೆ ಇವರು ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ರಂತೆ. ಬಟ್ ಆಗ ಅವ್ರಿಗೆ ಸಿಗ್ತಾ ಇದ್ದಂತ ಇಳುವರಿ ಎಷ್ಟು ಅಂತಂದ್ರೆ 80 ಕ್ವಿಂಟಲ್ ಇಳುವರಿ ಸಿಗ್ತಾ ಇತ್ತು. ಆದ್ರೆ ಈಗ 120-140 ಕ್ವಿಂಟಲ್ ಇಳುವರಿ ಪ್ರಮಾಣ ಹೆಚ್ಚಾಗಿದೆ ಅಂತೆ. ಸೊ ಹಾಗಾದ್ರೆ ಕಾರಣ ಏನು? 10 ವರ್ಷದ ಅಡಿಕೆ ತೋಟವನ್ನ ನಾನೀಗ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಬನ್ನಿ, ಈಗ ಇಳುವರಿ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಕಾರಣ ಏನು, ಅವರ ಕೃಷಿ ತೋಟದಲ್ಲಿ ಅವರು ಮಾಡಿಕೊಂಡಿರುವಂತ ಬದಲಾವಣೆಗಳೇನು, ರೈತರಿಂದನೇ ಕೇಳೋಣ. ಮೊದಲೇದಾಗಿ ರೈತರ ಬಗ್ಗೆ ನಾನು ಹೇಳಲೇಬೇಕು. ರೈತರಾದಂತ ಎಸ್ ಕೃಷ್ಣಮೂರ್ತಿ ಅವರು ನಿವೃತ್ತ ASI ಪೋಲಿಸಪ್ಪನ ತೋಟದಲ್ಲಿದ್ದೀನಿ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನಿವೃತ್ತಿ ಆಗ್ತಾ ಇದ್ದಂತೆ ಕೃಷಿ ಯಾಕೆ ಅಂತಂದರೆ ಎಲ್ಲ ವಿಚಾರದಲ್ಲೂ ಆರೋಗ್ಯವಾಗಿರ್ತೀವಿ. ಪ್ರತಿಯೊಂದು ವಿಚಾರದಲ್ಲೂ ಇವಾಗ ಬರ್ತೀವಿ ಹೋಗ್ತೀವಿ, ಆರೋಗ್ಯಕ್ಕೆ ನಡೀತಾ ಇದಲ್ಲ. ಮತ್ತೆ ಇನ್ನೊಂದು ಇಲಾಖೆನಲ್ಲಿ ಇದ್ದು ಕೆಲವೊಂದು ಕಾಯಿಲೆಗಳು, ಕೆಲವೊಂದು ಮಾನಸಿಕ ಒತ್ತಡ ಎಲ್ಲ ಇರ್ತದೆ. ಈ ತೋಟಕ್ಕೆ ಕೃಷಿಗೆ ಬಿದ್ದರೆ ಯಾವ ಒಂದು ಮಾನಸಿಕ ಒತ್ತಡ ಇರೋದಿಲ್ಲ, ಏನೂ ಇರೋದಿಲ್ಲ ಅನ್ನೋ ದೃಷ್ಟಿನಲ್ಲಿ ಕೃಷಿಗೆ ಬಂದಿದ್ದೀವಿ. ಎಸ್ ಸರ್. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? ಕೃಷಿ ನಾವು ಒಂದು 3 ವರ್ಷದಿಂದ, ನಾನು ರಿಟೈರ್ಡ್ ಆದಾಗಲಿಂದ ಕೃಷಿ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು 10 ವರ್ಷದಿಂದಲೂ ಕೃಷಿನಲ್ಲಿ ನಮ್ಮ ಮನೆಯವ್ರು ಬರ್ತಾ ಇದ್ರು. ನಾವು ಜನಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ. ಸಮಯದಲ್ಲೂ ಕೂಡ ಅಡಿಕೆ ಇತ್ತು ನಿಮ್ದು ತೋಟ? ಹೌದೌದು. ಓಕೆ. ಎಷ್ಟು ಎಕರೆ ಜಮೀನು ಸರ್ ಇದು? 4 ಎಕರೆ ಇದೆ. 4 ಎಕರೆನಲ್ಲಿ ಇವಾಗ 2.5 ಎಕರೆ ಫಸಲು ಬಂದಿದೆ ಅಷ್ಟೇ. ಈಗ 2.5 ಎಕರೆಯಿಂದ ನೀವು ಫಸಲು ನೋಡ್ತಾ ಇದ್ದೀರಾ. ಈ 2.5 ಎಕರೆದಲ್ಲಿ ಎಷ್ಟು ಗಿಡಗಳು ಕೂತಿದೆ? 1250 ಗಿಡಗಳು ಕೂತಿದೆ. 1250. ಓಕೆ, ಮ್ಯಾಟ್ರಿಗೆ ಬರೋಣ. ಏನು ಇಳುವರಿ ಬರ್ತಾ ಇತ್ತು ಸರ್ ಅವಾಗ? ಇಳುವರಿ ಇವಾಗ 3 ವರ್ಷದ ಕೆಳಗಡೆಗೆ 80 ಕ್ವಿಂಟಲ್ ಬರ್ತಾ ಇತ್ತು. 80 ಕ್ವಿಂಟಲ್ ಬರ್ತಾ ಇತ್ತು. 3 ವರ್ಷದ ನಂತರ ನನಗೆ ಸಿದ್ದಿಕ್ ಅನ್ನೋರು ಪರಿಚಯ ಆದರು. ಓಕೆ. ಸಿದ್ದಿಕ್ ಅನ್ನೋರು ಪರಿಚಯ ಆದಮೇಲೆ ಅವರು ಹೇಳಿದ್ರು, ಬಂದು ಒಂದು ಸತಿ ಎಲ್ಲ 2 ಸತಿ ತೋಟ ಬಂದರು, ಎಲ್ಲ ಚೆಕ್ ಮಾಡ್ಕೊಂಡು ಹೋದ್ರು, ನೋಡ್ಕೊಂಡು ಹೋದ್ರು. ಇದಕ್ಕೆ ಇಂತಿಂತ ಬೇಕಾಗುತ್ತೆ, ಇಂತಿಂತ ಇದನ್ನ ಹಾಕ್ಬೇಕಾಗ್ತದೆ, ನೀವು ಮರ ಹಾಕಿದ್ದೀರಾ, ಹಾಗಾಗಿ ನಾನು ಗೊಬ್ಬರ ಕೊಡ್ತೀನಿ, ನಾನು ಇದು ಮಾಡ್ತೀನಿ, ನನ್ನ ಒಂದು ಇದೇನಿದೆ ಅದು ತಗೊಂಡು ಹಾಕಿ ಅಂತ ಅವ್ರು ಕೊಡೋ ಅಂಥ ಪ್ರಾಡಕ್ಟ್ಸ್ನ ತಗೊಂಡು ಹಾಕಿದ್ಮೇಲೆ ನನ್ನ ತೋಟ ಇಂಪ್ರೂವ್ ಆಯಿತು. ಎಲ್ಲ ಕಾರಣದಿಂದಲೂ ಅವ್ರು ಕೊಟ್ಟ ಮೇಲೆ ಇಂಪ್ರೂವ್ ಆಯಿತು. ಇಂಪ್ರೂವ್ ಆದಮೇಲೆ ನೆಕ್ಸ್ಟ್ ಇಯರ್ 120 ಕ್ವಿಂಟಲ್ ಅಡಿಕೆ ಆಯಿತು. ಬಂದ ನಂತರ ಸಲಹೆ ಕೊಟ್ಟು ಮತ್ತೆ ಅವರು ಗೊಬ್ಬರ ಇದನ್ನ ಪ್ರತಿಯೊಂದು ಅವ್ರು ಕೊಟ್ಟ ನಂತರ ಅವ್ರದ್ದು ಕೊಟ್ಟಂತ ಪ್ರಾಡಕ್ಟ್ ಹಾಕಿದ ಮೇಲೆ ಜಾಸ್ತಿ ಆಯ್ತು. 120 ಕ್ವಿಂಟಲ್ ಆಯ್ತು. ಮತ್ತೆ ನೆಕ್ಸ್ಟ್ ಇಯರ್ ಅವ್ರ ಹತ್ರನೇ ಗೊಬ್ಬರ ತಂದು ಅವರು ಯಾವುದೋ ಒಂದು ಚೇಂಜಸ್ ಮಾಡಿಕೊಟ್ರು, ಅದೇನು ಮಾಡಿಕೊಟ್ರು ಗೊತ್ತಿಲ್ಲ. ಬಟ್ ಬಂದು ಅವರು ಪ್ರತಿ ಸಾರಿನೂ 3 ತಿಂಗಳಿಗೊಮ್ಮೆ ಬರ್ತಾರೆ, ತೋಟ ನೋಡ್ತಾರೆ, ಏನು ಕಡಿಮೆ ಆಗಿದೆ, ಏನು ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿ ಕೊಟ್ಟಿದ್ರಿಂದ ನೆಕ್ಸ್ಟ್ ಇಯರ್ಗೆ 175 ಕ್ವಿಂಟಲ್ ಅಡಿಕೆ ಆಯ್ತು. ಅವ್ರೇನೋ ಕೊಡ್ತಾರ ಅಂತಿದ್ರಲ್ಲ, ಏನ್ ಕೊಡ್ತಾರೆ? ರಾಸಾಯನಿಕ ಗೊಬ್ಬರ ಅಲ್ಲ, ಸಾವಯವ ಗೊಬ್ಬರ ಕೊಡ್ತಾರೆ. ಸಾವಯವ ಗೊಬ್ಬರ ಒಂದು ವಿಚಾರನ ನಮ್ಮ ರೈತರಿಗೆ ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಈಗ ಹಿಂದೇನು ಕೂಡ ನೀವು ಸಾವಯವ ಕೃಷಿನೇ ಮಾಡ್ತಾ ಇದ್ರಿ, ಕೋಳಿ ಗೊಬ್ಬರ ಕುರಿ ಗೊಬ್ಬರ ಹಾಕ್ತಾ ಇದ್ರಿ ಅಲ್ವಾ? ಸೊ ಆಗ ಬರದ ಇಳುವರಿ ಈಗ ಯಾಕೆ ಬಂತು?
ಆಗ ಬರೋ ಇಳುವರಿ ಅಂತಂತಂದ್ರೆ ಅದ್ರ ಬಗ್ಗೆ ನನಗಷ್ಟು ಐಡಿಯಾ ಇಲ್ಲ. ಓಕೆ, ನನಗಷ್ಟು ಐಡಿಯಾ ಇರಲಿಲ್ಲ. ನಾನು ಬಂದು ಮಾಡ್ತಿರ್ಲಿಲ್ಲ. ತಾಳಿ ಸರ್, ನಾವು ಇವಾಗ ಕೃಷಿ ಸಲಹೆಗಾರರಾದಂತಹ ಸಿದ್ದಿಕ್ ಅವ್ರನ್ನ ಎನ್ಕ್ವೈರಿ ಮಾಡೋಣ, ಅವಾಗ ಅವರೆಲ್ಲ ಮಾಹಿತಿನ ನಮಗೆ ಕೊಡ್ತಾರೆ. ಈಗ ಸಿದ್ದಿಕ್ ಅವರು ಏನ್ ಕೊಡ್ತಾ ಇದ್ರು ನಿಮಗೆ? ಸಿದ್ದಿಕ್ ಅವರು 3 ತಿಂಗಳ ಬಂದ್ಬಿಟ್ಟು ತೋಟ ಎಲ್ಲ ಅಡ್ಡಾಡಿ ಇದಕ್ಕೆ ಏನು ಅವಶ್ಯಕತೆ ಇದೆ ಏನು ಅಂತ ಹೇಳ್ಬಿಟ್ಟು ವೆರಿಫಿಕೇಶನ್ ಮಾಡಿಬಿಟ್ಟು ಅದಕ್ಕೆ ಏನು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸಾವಯವ ಮತ್ತು ಕೆಮಿಕಲ್ಲು ಎರಡನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ರು. ನಮ್ಮ ತೋಟಕ್ಕೆ ಯಾವುದು ಹಾಕಿದ್ರೆ ಅಗತ್ಯ ಇದೆ, ಯಾವುದು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಬಂದು ಚೆಕ್ ಮಾಡಿ ಅವರು ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಎಲ್ಲ ಅಡ್ಡಾಡಿ ಪ್ರತಿಯೊಂದು ಕಡೆಗೆ ಅಡ್ಡಾಡಿ ಸಾವಯವ ಮತ್ತು ಕೆಮಿಕಲ್ ಎರಡು ಮಿಕ್ಸ್ ಮಾಡಿ ನಮಗೆ ಕೊಡ್ತಾ ಇದ್ರು. ಹೌದಾ? ಓಕೆ ಸರ್, ಒಟ್ಟಿನಲ್ಲಿ ಈಗ ನಿಮ್ಮ ಕೃಷಿ ತೋಟ ಆರೋಗ್ಯವಾಗಿದೆ ಅಲ್ಲ? ಚೆನ್ನಾಗಿದೆ ಅಮ್ಮ. ಓಕೆ, ಮೊದಲಿಗೆ ಯಾವ ರೀತಿಯಾದಂತ ಸಮಸ್ಯೆಗಳನ್ನ ಏನಾದ್ರೂ ನೋಡ್ತಾ ಇದ್ರೆ? ಯಾಕಂದ್ರೆ ನೀವು ಆನ್ ಡ್ಯೂಟಿ ಇರ್ತಿದ್ರಿ ಅವಾಗ, ಅಷ್ಟಾಗಿ ಇಲ್ಲಿ ಗಮನ ಕೊಡಕ್ ಆಗ್ತಿರ್ಲಿಲ್ಲ. ಬಟ್ ನೀವು ಫೋನ್ ಕಾಲ್ಸ್ ಅಲ್ಲೆಲ್ಲ ಬರ್ತಾ ಇದ್ದೆ. ನಾನು ರಜಾ ಇದ್ದಾಗ ವೀಕ್ಲಿ ಅಪ್ ಹಾಕಿ ಬರ್ತಾ ಇದ್ದೆ. ಏನಂತ ಇಂಪ್ರೂವ್ ಏನು ಕಾಣ್ತಾ ಇರ್ಲಿಲ್ಲ. ನಾವು ಏನೇ ಕೊಟ್ಟರು ಅಂತ ಇಂಪ್ರೂವ್ ಕಾಣ್ತಾ ಇರ್ಲಿಲ್ಲ. ನಾವು ಅದು ಇದು ಕೆಮಿಕಲ್ಲು ಆಮೇಲೆ ಕೋಳಿ ಗೊಬ್ಬರ ಅದು ಇದು ಕೊಡ್ತಾ ಇದ್ದ, ಆದ್ರೂ ಏನು ಇಂಪ್ರೂವ್ ಆಗಿಲ್ಲ. ಗೊತ್ತಿರ್ಲಿಲ್ಲ. ನಾವ್ ಏನೇ ಮಾಡ್ಬೇಕು ಅಂತಂತಂದ್ರೆ ಇನ್ನೊಬ್ರಿಗೆ ಕೇಳೇ ಮಾಡ್ಬೇಕಾಗಿತ್ತು. ಇತ್ತೀಚೆಗೆ ನಾನು ನಿವೃತ್ತಿ ಆದ್ಮೇಲೆ 3 ವರ್ಷದ ಮೇಲಿಂದ ಬಂದಾಗ್ಲಿಂದಲೂ ಸಿದ್ದಿಕ್ ಅವ್ರ ಪರಿಚಯ ಆದಾಗ್ಲಿಂದಲೂ ಅವ್ರು ಕೊಡೋ ಅಂತ ಸಾವಯವ ಮತ್ತೆ ಕೆಮಿಕಲ್ ಗೊಬ್ಬರದ ಇದ್ರ ಮೇಲೆ ಅವ್ರಿಗೆ ಹೇಳಿದಂತೆ ನಾನು ಹಾಕೊಂಡು ಹೋಗ್ತಾ ಇರೋದ್ರಿಂದ ಇವಾಗ ನಮ್ಮ ತೋಟ ಇಂಪ್ರೂವ್ ಆಗಿದೆ. ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ ಇಳುವರಿ. ಆ ರೀತಿಯಾಗಿ ರೋಗ ಇಲ್ಲ, ಎಂಥದ್ದು ಇಲ್ಲಮ್ಮ, ಅಂಥದ್ದು ಇಲ್ಲ. ಆ ಥರ ಏನಾರ ಇದ್ರೆ ಅವರಿಗೆ ಫೋನ್ ಮಾಡಿದ್ರೆ ಸಾಕು, ಬರ್ತಾರೆ, ನೋಡ್ತಾರೆ. ಏನಾರ ಇದ್ರೆ ಅದಕ್ಕೆ ಸಜೆಷನ್ ಕೊಡ್ತಾರೆ. ಕಾಂಟ್ಯಾಕ್ಟ್ ಸಿಕ್ಕರು ನಿಮಗೆ ಸಿದ್ದಿಕ್ ಅವರು? ಸಿದ್ದಿಕ್ ಅವ್ರು ಹಿಂಗೆ ತೋಟದಲ್ಲಿ ಬರ್ತಾ ಇದ್ರು, ಹೋಗ್ತಾ ಇದ್ರು. ನಾವು ಬರ್ತಾ ಇದ್ದೋ. ಅವ್ರ ಫ್ರೆಂಡ್ ಒಬ್ರು ಇದ್ರು ಇಲ್ಲಿ, ಅವ್ರ ಮನೆಗೆ ಬರ್ತಾ ಇದ್ರು. ಹಾಗಾಗಿ ಅವ್ರ ಫ್ರೆಂಡ್ ನನ್ನ ಫ್ರೆಂಡು, ಹಂಗೆ ಪರಿಚಯ ಆಯ್ತು. ಆ ಪರಿಚಯದಿಂದ ಈ ತರ ತಿರುಗಿ ಈ ತರ ಇದಾಗಿದೆ. ಓಕೆ, ಒಟ್ಟಿನಲ್ಲಿ ಇವತ್ತು ಇಬ್ರು ದಂಪತಿಗಳು ಈ ಕೃಷಿ ತೋಟದಲ್ಲೇ ಇದ್ದು ಒಂದು ರೀತಿ ನೆಮ್ಮದಿಕರವಾದಂತ ಜೀವನ ನಡೆಸ್ತಾ ಇದೀರಿ ಈಗ. ಹೌದು, ಖಂಡಿತಮ್ಮ, ಖಂಡಿತ, ಪ್ರಕೃತಿಯ ಜೊತೆಗೆ. ಖಂಡಿತ. ಓಕೆ ಸರ್, ಧನ್ಯವಾದ ಸರ್. ನಮ್ಮ ಜೊತೆಗೆ ನೀವು ಟೈಮ್ ಕೊಟ್ಟು ನಮ್ಮ ಚಾನೆಲ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ. ನಿವೃತ್ತ ASI ಕೃಷ್ಣಮೂರ್ತಿ ಅವರು ಆನ್ ಡ್ಯೂಟಿಯಲ್ಲಿ ಇರುವಾಗ ಅವಾಗ ಈ ತೋಟವನ್ನ ಯಾರು ನೋಡ್ಕೊಳ್ತಾ ಇದ್ರು ಅಂತಂದ್ರೆ ಅವರ ಸ್ವತಃ ಅವರ ಮಡದಿನೇ ನೋಡ್ಕೊಂಡು ಹೋಗ್ತಾ ಇದ್ರು. ಬಟ್ ಆಗಿನ ಪರಿಸ್ಥಿತಿಯಲ್ಲಿ ಅವತ್ತು ತೋಟ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಅವರೇ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ರೆಡಿ ಆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ನಮಸ್ತೆ ಮಾ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ನಿಮ್ಮ ಹೆಸರು? ಮಂಜುಳಾ. ಮಂಜುಳಾ ಅವರೇ, ಎಷ್ಟು ಒಂದು 10 ವರ್ಷದಿಂದ ನೀವೇ ನೋಡ್ತಾ ಇದ್ದೀರಾ ಈ ತೋಟ? 2012ರಿಂದ. ಅಂದ್ರೆ ಈ ಸಸಿನ ನಾಟಿ ಮಾಡಿದಾಗಿನಿಂದ ಇಲ್ಲಿವರೆಗೂ ನೋಡ್ತಾ ಇರುವಂತ ತೋಟ. ಅವತ್ತಿನ ಪರಿಸ್ಥಿತಿಗೆ ಇವತ್ತಿನ ಪರಿಸ್ಥಿತಿಗೆ ಏನ್ ಅನ್ಸುತ್ತೆ? ತುಂಬಾ ಡಿಫ್ರೆನ್ಸ್ ಇದೆ. ಅವತ್ತಿನ ಪರಿಸ್ಥಿತಿನಲ್ಲಿ ತುಂಬಾ ಬಡತನ ಇತ್ತು. ಆ ಟೈಮಲ್ಲೂ ಕೂಡ ನಾವು ಕಷ್ಟಪಟ್ಟು ತೋಟನ ಬೆಳೆಸಿದ್ವಿ. ಆ ದಿನ 80 ಕ್ವಿಂಟಲ್ ತಗೊಳ್ತಾ ಇರೋರು ಈಗ 120, 175ರವರೆಗೂ ಕೂಡ ನಾವು ಕ್ವಿಂಟಲ್ ನೋಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಅಂದ್ರೆ ರೋಗಾಣುಗಳೆಲ್ಲ ಇದ್ವು ಹಂಗಾದ್ರೆ ತೋಟದಲ್ಲಿ? ಇಲ್ಲ, ನಮ್ಮ ತೋಟಕ್ಕೆ ಯಾವುದೇ ಒಂದು ರೀತಿ ರೋಗಾಣುಗಳು ಇರಲಿಲ್ಲ. ಓಕೆ, ಆರೋಗ್ಯಕರವಾಗಿತ್ತು. ಆಗ್ಲೂ ಕೂಡ ಆರೋಗ್ಯಕರವಾಗಿತ್ತು, ಈಗಲೂ ಆರೋಗ್ಯಕರವಾಗಿತ್ತು. ಓಕೆ ಮೇಡಮ್, ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಬನ್ನಿ, ನಿವೃತ್ತ ASI ಕೃಷ್ಣಮೂರ್ತಿ ಅವರ ತೋಟಕ್ಕೆ ಕೃಷಿ ಸಲಹೆಯನ್ನ ಕೊಟ್ಟು ಇವತ್ತು ಈ ಅಡಿಕೆ ತೋಟ ಇಷ್ಟೊಂದು ಆರೋಗ್ಯಕರವಾಗಿ 175 ಕ್ವಿಂಟಲ್ನ ನಿರೀಕ್ಷೆಯಲ್ಲಿ ರೈತರು ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣಕರ್ತರು ಕೂಡ ಒಬ್ಬರಿದ್ದಾರೆ. ಅವರೇ ಸಿದ್ದಿಕ್ ಅಂತ ಹೇಳಿ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಅಂದ್ರೆ ಇವರು ಬರೋಕ್ಕಿಂತ ಪೂರ್ವದಲ್ಲಿ ತೋಟದ ಪರಿಸ್ಥಿತಿ ಹೇಗಿತ್ತು, ಈಗ ಹೇಗಿದೆ, ಇವ್ರು ಏನ್ ಕೊಟ್ಟರು ಅವರಿಗೆ ಸಲಹೆಗಳು, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಸೂಪರ್ ಮೇಡಮ್. ಆರಾಮಾಗಿದ್ದೀರಾ ಸರ್? ನಾನು ಆರಾಮಾಗಿದ್ದೀನಿ ಸರ್. ಸರ್, ನೀವು 3 ವರ್ಷದಿಂದ ಇವರಿಗೆ ಕಾಂಟ್ಯಾಕ್ಟಿಗೆ ಸಿಗ್ತೀರಾ? ಓಕೆ, ಅವತ್ತು ಹೆಂಗಿತ್ತು ಸರ್ ತೋಟ? ಬಟ್ ಅವಾಗ ಏನಿತ್ತು ಅಂದ್ರೆ ಈ ತೋಟ ಅಂತ ಹೇಳಕ್ಕಿಂತ ಆಲ್ಮೋಸ್ಟ್ ಎಲ್ಲಾ ರೈತರು ಏನ್ ಮಾಡ್ತಾರೆ ಅಂದ್ರೆ ಮೇಡಮ್, ಎಲ್ಲರೂ ಕೂಡ ಬರೀ NPK ಅಂತ ಹೋಗಿರ್ತಾರೆ. ಸೀದಾ ಅದೇ ರೀತಿಯಲ್ಲಿ ನಮ್ಮ ಕೃಷ್ಣಮೂರ್ತಿ ಸರ್ ಕೂಡ ಅದೇ ರೀತಿಯಲ್ಲಿ ಆಗಿದ್ರು. ಇನ್ಕ್ಲೂಡಿಂಗ್ ಸಾವಯವ ಗೊಬ್ಬರ ಅಂತ ಹೋದಾಗ ಕೋಳಿ ಗೊಬ್ಬರ ಕೊಡ್ತಾರೆ. ಕೋಳಿ ಗೊಬ್ಬರ ಯಾವ ರೀತಿ ಕೊಡಬೇಕು ಅನ್ನೋದು ಇವರಿಗೆ ಅಂತಾನೆಲ್ಲ ತುಂಬ ರೈತರಿಗೆ ಗೊತ್ತಿಲ್ಲ. ಹಾಗಾಗಿ ಏನಾಯ್ತು, ಅಲ್ಲಿ ಅವ್ರು ಕೊಡ್ತಾರಂತ ಫರ್ಟಿಲೈಸರ್ಸ್ ಏನಿತ್ತು ಏರುಪೇರು ಆಗ್ತಾ ಇತ್ತು. ಅದಕ್ಕೆ ಏನ್ ನೀಡಬೇಕಿತ್ತು ಅದನ್ನ ಕೊಡದ್ಬಿಟ್ಟು ಇದಕ್ಕೆ ಬೇರೆ ಬೇರೆ ಬೇಡವಾದ ವಸ್ತುಗಳನ್ನ ಕೊಡ್ತಾ ಹೋಗ್ತಿದ್ರು. ಹಾಗಂತ ಹೇಳ್ಬಿಟ್ಟು ಕೋಳಿ ಗೊಬ್ಬರ ಬೇಡ ಅಂತ ನಾನು ಹೇಳಲ್ಲ, ಕೋಳಿ ಗೊಬ್ಬರ ಕೊಡೋ ರೀತಿಯಲ್ಲಿ ಕೊಡ್ಬೇಕಾಗಿತ್ತು. ಹಾಗಾಗಿ ಅವರು ಮಾಡ್ತಾರಂತ ಸ್ವಲ್ಪ ಏನಾಯ್ತು, ಇವ್ರಿಗೆ ಮಾಹಿತಿ ಕೊರತೆ ಇರೋದ್ರಿಂದ ಸ್ವಲ್ಪ ಏರುಪೇರು ಆಗ್ತಿತ್ತು. ಅದನ್ನ ಬಂದು ನಾವು ಫುಲ್ಫಿಲ್ ಮಾಡ್ದಂಗೆ ಮೇಡಮ್. ಅವತ್ತು ನೀವು ಬಂದು
ನೋಡಿದಾಗ ತೋಟದಲ್ಲಿರುವಂತ ಸಮಸ್ಯೆಗಳೇನಾಗಿತ್ತು? ಇಲ್ಲಿ ಮ್ಯಾಕ್ಸಿಮಮ್ ಏನಾಗಿತ್ತು ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಆಗಿತ್ತು ಮೇಡಮ್. ಅಂದ್ರೆ ಪೋಷಕಾಂಶಗಳ ಕುಂದುಕೊರತೆ ಆಗಿತ್ತು. ಅದನ್ನ ಇದಕ್ಕೆ ಏನೇನು ಕೊರತೆ ಇದೆ ಅನ್ನೋದು, ಯಾವ ಪೋಷಕಾಂಶಗಳು ಏನು ಕೊರತೆ ಇದೆ ಅನ್ನೋದು ಅಲ್ಲಿ ನಮಗೆ ಏನಾಗುತ್ತೆ ನಿರ್ದಿಷ್ಟವಾಗಿ ಗೊತ್ತಾಗುತ್ತೆ. ಅದಕ್ಕೆ ತಕ್ಕಂತೆ ನಾವು ಸಲಹೆ ಕೊಟ್ಟಾಗ ನಮ್ಮ ಮಾತು ಕೇಳಿ ನಾವು ಹೇಳಿದ ರೀತಿಯಲ್ಲಿ ನಮ್ಮ ಸಲಹೆ ಮೀರಿಲ್ದಂಗೆ ಅದನ್ನ ಅಪ್ಲಿಕೇಶನ್ ಮಾಡ್ತಾ ಹೋದ್ರು. ಇವತ್ತು ಅದ್ರ ಮುಂದೆ ಇದು ಪರಿಣಾಮ ಮೇಡಮ್. ಅವತ್ತೇನಾದ್ರೂ ಕೊಳೆ ರೋಗ, ಈ ಹಿಡಿಮುಂಡಿಗೆ ರೋಗ, ಮತ್ತೆ ಇದು ಹರಳುದ್ರು ಅಂತದ್ದು ಈ ತರ ಸಮಸ್ಯೆ ನೋಡಿದ್ರೆ ಇಲ್ಲಿ ಏನಾಗಿತ್ತು ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಪ್ರಾಪರ್ಲಿ ಹಿಲ್ಡ್ ಕಡಿಮೆ ಬರುತ್ತೆ, ಹಳ್ಳುದ್ರದು ಜಾಸ್ತಿ ಆಗುತ್ತೆ. ಮತ್ತೆ ಏನಾಗುತ್ತೆ ಅಂದ್ರೆ ಹಿಡಿಮುಂಡಿಗೆ ರೋಗನೂ ಬರುವಂತ ಚಾನ್ಸಸ್ ಇದೆ. ಮತ್ತೆ ಇನ್ಕ್ಲೂಡಿಂಗ್ ಏನಾಗುತ್ತೆ ಮತ್ತೆ ಅಂಡೊಡಕ ಕೂಡ ಬರುತ್ತೆ. ಇದು ಬರೋಂತ ಕಾರಣ ಏನು ಅಂದ್ರೆ ಪೋಷಕಾಂಶಗಳ ಕುಂದುಕೊರತೆಯಿಂದನೇ ಆಗೋದು. ಹಾಗಾಗಿ ಏನ್ ಬೇಕು, ಇದಕ್ಕೆ ಏನೇನು ಪೋಷಕಾಂಶಗಳು ಬೇಕು ಅದನ್ನ ಕೊಡುವಂತದೇ ನಮ್ಮ ಕೆಲಸ ಮೇಡಮ್. ಓಕೆ, ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಲೋಪ ಆಗಿರೋ ಕಾರಣಕ್ಕಾಗಿ ಅವತ್ತು ಆ ತರದ ಪರಿಸ್ಥಿತಿ ಬಂತು ಅಂತ. ಓಕೆ, ಈಗ ನೀವೇನ್ ಕೊಟ್ರಿ ಇವ್ರಿಗೆ? ಈಗ ಅದೇ ರೀತಿ ಇಲ್ಲಿಗೆ ಏನ್ ನೀಡಿತ್ತಲ್ಲ ಪೋಷಕಾಂಶಗಳ ಕುಂದುಕೊರತೆ ಏನ್ ಕಮ್ಮಿ ಆಗಿತ್ತು ತೋಟಕ್ಕೆ? ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಬೋರಾನು, ಜಿಂಕು ಈ ತರ ಏನ್ ಪೋಷಕಾಂಶಗಳು ಇದಾವಲ್ಲ 16 ತರ ನ್ಯೂಟ್ರಿಯೆಂಟ್ಸ್ ಇರುತ್ತೆ. 16 ತರ ನ್ಯೂಟ್ರಿಯೆಂಟ್ಸ್ ಇದಕ್ಕೆ ಕಡಿಮೆ ಇರೋದ್ರಿಂದ ಅದನ್ನ ಫುಲ್ಫಿಲ್ ಮಾಡಿದ್ವಿ. ಇದು ತುಂಬಾ ಚೆನ್ನಾಗಿ ತೋಟ ಬರ್ತಾ ಇದೆ, ಇಳುವರಿ ಜಾಸ್ತಿ ಇದೆ ಮೇಡಮ್. ಓಕೆ ಸರ್, ಓಕೆ ಸರ್. ಈಗ ಸಿದ್ದಿಕ್ ಅವ್ರು ಹೇಳ್ತಾ ಇದ್ದಾರೆ ಅವತ್ತು ಪೋಷಕಾಂಶಗಳ ನ್ಯೂನ್ಯತೆ ಇದ್ದಿದ್ದಕ್ಕಾಗಿ ಇವತ್ತು ಆ ಥರ ಸಮಸ್ಯೆ ಇತ್ತಂತ. ಸೊ ಇವತ್ತೇನು ಇಲ್ಲ ಅಂತಿದ್ದಾರೆ. ಇವತ್ತು ಯಾವುದೇ ಸಮಸ್ಯೆ ಇಲ್ವಾ ನಿಮ್ಮ ತೋಟಕ್ಕೆ? ಈ ಸದ್ಯಕ್ಕೆ ಯಾವ್ದು ಸಮಸ್ಯೆ ಇಲ್ಲ. ಅಂಡೊಡಕ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಬಹಳ ಬರ್ತಾ ಇತ್ತು ಮೊದ್ಲು. ಅವಾಗ ಈಗ ಆ ಸಮಸ್ಯೆ ಇಲ್ಲ. ಆ ಸಮಸ್ಯೆ ಇದೆ, ಅಲ್ಪ ಇದೆ, ಒಂದು 5% ಇದೆ. ಯಾವ್ದಾದ್ರು ಇದೆಯಾ ಗಿಡ? ಇದೆಯಮ್ಮ, ತೋರಿಸ್ತೀನಿ. ಓಕೆ, ನಡೀರಿ ಹೋಗೋಣ ನೋಡೋಣ. ಈ ರೀತಿ ಅಂಡೊಡ್ಕ ಅಂತ ಹೇಳ್ಬಿಟ್ಟು ಈ ರೀತಿ ಬರ್ತಾ ಇತ್ತು ಮೊದ್ಲು, ಬಹಳ ಮರದಲ್ಲಿ ಬರ್ತಾ ಇತ್ತು. ಇವಾಗ ಸಿದ್ದಿಕರ್ದು ಕೊಡುವಂತ ಇದನ್ನ ಹಾಕಿದ್ಮೇಲೆ ಇವಾಗ ಅಂಡೊಡ್ಕ ಆಲ್ಮೋಸ್ಟ್ ಆಲ್ ಕಡಿಮೆ ಆಗಿದೆ. ಕಡಿಮೆ ಆಗಿದೆ ಅಂತಂದ್ರೆ 100 ಅಲ್ಲಿ 90% ಕಡಿಮೆ ಆಗಿದೆ. ಇನ್ನೊಂದು 10% ಮಾತ್ರ ಇದೆ. 10% ಮಾತ್ರ ಇದೆ. ಇದಕ್ಕೆ ಹೇಳ್ತಾರೆ ಅಂಡೊಡ್ಕ ಅಂತ ಹೇಳ್ಬಿಟ್ಟು. ಓಕೆ, ಈ 3 ವರ್ಷದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗಿದೆ. ಇನ್ನೊಂದು 10% ಇದೆ, ಅದು ಬದಲಾವಣೆ ಆಗುತ್ತೆ ಅನ್ನೋ ನಂಬಿಕೆ ಈಗ. ಖಂಡಿತ ಆಗುತ್ತೆ ಅಂತ ನಂಬಿಕೆ ಇದೆ. ಓಕೆ, ಅರಳು ಬಹಳ ಉದುರ್ತಾ ಇತ್ತು ಮೊದ್ಲು. ಇವಾಗ ಇತ್ತೀಚೆಗೆ 3 ವರ್ಷದಿಂದವ ಅದು ಸಮೇತ ಕಡಿಮೆ ಆಗಿದೆ. ಈ ಸಮಸ್ಯೆಯು ಕೂಡ ಕಡಿಮೆ ಆಗಿದೆ. ಅಂಡು ಒಡಕದ ಸಮಸ್ಯೆ ಅತಿ ಹೆಚ್ಚಾಗಿ ಈ ತೋಟದಲ್ಲಿ ಆವರಿಸಿತ್ತು. ಈಗ ಆ ಸಮಸ್ಯೆಯಿಂದ ಮುಕ್ತಿ ಪಡೆದಿದೆ ಈ ಅಡಿಕೆ ತೋಟ. ಇದೆಲ್ಲದಕ್ಕೂ ಕಾರಣ ಏನು ಅಂತೀರಾ? ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಇಲ್ಲದೆ ಇರೋ ಕಾರಣಕ್ಕಾಗಿಯೇ ಈ ತರ ಸಮಸ್ಯೆ ಆಯ್ತು ಅಂತೀರಾ? ಓಕೆ ಸರ್, ಓಕೆ. ನಿರ್ವಹಣೆಯ ಬಗ್ಗೆ ಈಗ ಆ ದಂಪತಿಗಳಿಗೆ ಏನು ಗೊತ್ತಿರಲಿಲ್ಲ. ಸೊ ಇವತ್ತು ಹೇಳ್ಕೊಟ್ಟಿದ್ದೀರಾ ಅಂತಂದ್ರೆ ಈಗ ನಿಮ್ಮ ಗೊಬ್ಬರ ಅಲ್ಲದೆಯೂ ಕೂಡ ಮತ್ತೆ ಮೇಂಟೆನೆನ್ಸ್ ಏನ್ ಹೇಳ್ಕೊಟ್ಟಿದ್ದೀರಾ? ಇಲ್ಲಿ ನೋಡಿ ಮೇಡಮ್, ಮೋಸ್ಟ್ ಇಂಪಾರ್ಟೆಂಟ್ ನೀರಿನ ನಿರ್ವಹಣೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀರಿನ ನಿರ್ವಹಣೆ ಕೂಡ ಅವರು ಕಾಲಕ್ರಮೇಣವಾಗಿ ನಾವು ಹೇಳುವ ರೀತಿಯಲ್ಲೇ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಇಷ್ಟೆಲ್ಲ ಚೇಂಜಸ್ ನೋಡೋಕೆ ಕಾರಣ ಮೇಡಮ್. ಓಕೆ ಸರ್, ಈಗ ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ಕೊತಿದ್ದೀರಾ? ನೀರಿನ ನಿರ್ವಹಣೆ ನಾವು ನೋಡ್ತೀವಿ ಇಲ್ಲಿ ವಾತಾವರಣಕ್ಕೆ 10ರಿಂದ 15 ದಿನಕ್ಕೊಮ್ಮೆ ಒಂದ್ಸತಿ ನೀರನ್ನ ಕೊಡ್ತೀವಿ. 10ರಿಂದ 15 ದಿನಕ್ಕೊಮ್ಮೆ ಕೊಡ್ತಾ ಇದ್ರೆ ಒಟ್ಟಿನಲ್ಲಿ ಈಗ ಸಿದ್ದಿಕ್ ಅವ್ರು ಕೊಡ್ತಾ ಇರುವಂತ ಮಾಹಿತಿ ನಿಮಗೆ ಮನಸ್ಸಿಗೆ ಬಂತ? ಖಂಡಿತ. ಅವ್ರು ಹೇಳ್ಕೊಟ್ಟಿರುವಂತ ಒಂದು ಏನ್ ವಿಚಾರಗಳಿದೆಯಲ್ಲ ಅದೆಲ್ಲವೂ ಕೂಡ ನೀವು ಇದರಲ್ಲಿ ನೋಡಿದ್ರ, ರಿಸಲ್ಟ್ ನೋಡಿದ್ರ, ಕಂಡ್ಕೊಂಡ್ರ? ಓಕೆ, ಈಗ ಏನ್ ಅನ್ಸುತ್ತೆ ಸಿದ್ದಿಕ್ ಅವ್ರ ಬಗ್ಗೆ ಏನ್ ಹೇಳ್ಬೇಕನ್ಸುತ್ತೆ? ಕೊನೆದಾಗಿ ನಮ್ಮ ವೀಕ್ಷಕರಿಗೆ ಹೇಳಿ. ಸಿದ್ದಿಕ್ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ನಮ್ಗೆ ಅವರು ಕೊಟ್ಟಂತ ಇದರಿಂದ ಮಾಹಿತಿಯಿಂದ ನಮ್ಮ ತೋಟ ಇವತ್ತು ಇಂಪ್ರೂವ್ ಆಗಿದೆ. ಹಾಗಾಗಿ ದಯವಿಟ್ಟು ಯಾರೇ ಒಬ್ಬರು ಸಿದ್ದಿಕ್ ಅವ್ರ ಪರಿಚಯ ಆದಮೇಲೆ ನಮ್ಮ ತೋಟಕ್ಕೆ ಬಂದು ಹೋಗಿ ಇದು ಮಾಡಿದ್ಮೇಲೆ ನಮ್ಮ ತೋಟ ಎಲ್ಲ ರೀತಿನಲ್ಲೂ ಅವ್ರು ಕೊಟ್ಟಂತ ಮಾಹಿತಿ ಪ್ರಕಾರನೇ ನಾವು ಮಾಡ್ತಾ ಇರೋದ್ರಿಂದ ನಮ್ಮ ತೋಟ ಭಯಂಕರ ಇಂಪ್ರೂವ್ ಆಗಿದೆ. ನಾವು ಒಬ್ರು ಒಂದು ತೋಟದ ವ್ಯಕ್ತಿ, ನೀವು ಮಾಲೀಕರು ಅನ್ನಂಗಾಗಿದೆ. ಮೊದಲು ತೋಟದ್ದು ಇದು ಹೇಳಕ್ ಬರ್ತಿರ್ಲಿಲ್ಲ. ನಾವು ಅಲ್ಲಿ ಡ್ಯೂಟಿನಲ್ಲಿದ್ದಾಗ ಇಲ್ಲಿ ಯಾರಿಗೋ ಹೇಳ್ತಾ ಇದ್ದೋ ನಾವು, ಅಲ್ಲಿಂದ ಫೋನ್ ಮಾಡಿ ಹೇಳ್ತಾ ಇದ್ದೆ ಸ್ವಲ್ಪ ನೀರು ಕಟ್ಟಪ್ಪ ಅಂತ. ಯಾರಿಗ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅವ್ರು ಹೇಳೋರು ಅವ್ರ ತೋಟಕ್ಕೆ ಅವ್ರ ಹೊಲಕ್ಕೆ ನೀರು ಕಟ್ಕೊಂಡ್ಬಿಟ್ಟು, ಅಣ್ಣ ನಿಮ್ಮ ಹೊಲಕ್ಕೆ ನೀರು ಕಟ್ಟಿದ್ವಿ ಸರ್ ಮಧ್ಯದಲ್ಲಿ ಅಂತ ಅನ್ನೋರು. ಹಾಗಾಗಿ ತೋಟ ಇಂಪ್ರೂವ್ ಇರಲಿಲ್ಲ. ನಮ್ಮ ಮನೆಯವರು ನಮ್ಮ ಮೇಡಮ್ ಮಿಸ್ಸಸ್ ಬರ್ತಾ ಇದ್ರು ಟೈಮ್ ಇದ್ದಾಗ, ಅವರು ಕಷ್ಟಪಟ್ಟು ಮಾಡಿ ಇದು ಮಾಡಿದ್ರು. ಇತ್ತೀಚೆಗೆ ಸಿದ್ದಿಕ್ ಅವ್ರ ಸಲಹೆ ತಗೊಂಡ್ಮೇಲೆ ನಮ್ಮ ತೋಟ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಲ್ಲಾ ರೀತಿನಲ್ಲೂ ಇಂಪ್ರೂವ್ ಆಗಿದೆ. ಓಕೆ ಸರ್, ಧನ್ಯವಾದ ಸರ್. ನಮ್ಮ ಜೊತೆಗೆ ಇಷ್ಟೊತ್ತು ನೀವು ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕಾಗಿ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಸಿದ್ದಿಕ್ ಅವರಿಂದ ನೀವು ಕೂಡ ಇನ್ನು ಹೆಚ್ಚಿನ ಅಡಿಕೆ ಆಗಲಿ ಇತರೆ ಯಾವುದೇ ಬೆಳೆಗಳ ಕುರಿತಾಗಿ ಕೂಡ ಸಲಹೆ ನೀಡಲಿಕ್ಕೆ ನೀವು ಸಿದ್ಧರಾಗಿದ್ದೀರಲ್ವಾ ಸರ್? ಓಕೆ, ಈ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡುವ ಮೂಲಕ ನಿಮಗೇನಾದ್ರೂ ಸಾವಯವ ಕೃಷಿ ಮತ್ತೆ ಪೋಷಕಾಂಶಗಳ ನಿರ್ವಹಣೆ ಮತ್ತೆ ನೀವು ಬೆಳೆಯುವಂತ ಬೆಳೆಗಳ ಆರೋಗ್ಯದ ಕುರಿತಾಗಿ ಕೂಡ ಹೆಚ್ಚಿನ ಮಾಹಿತಿನ ಪಡಿಬಹುದು. ಅದೆಲ್ಲದಕ್ಕೂ ಕೂಡ ಅವರು ನಿಮಗೆ ಮಾಹಿತಿನ ಕೊಡೋಕೆ ಸಿದ್ಧರಾಗಿದ್ದಾರೆ. ಓಕೆ, ನೀವು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಅವ್ರಿಗೆ ಕರೆ ಮಾಡಿದ್ರೆ ಮಾಹಿತಿ ಸಿಗುತ್ತೆ. ಅದರ ಹೊರತಾಗಿ ನೀವು ಕರೆ ಮಾಡಿದ್ರೆ
ಅವರು ಕೂಡ ಫ್ಯಾಮಿಲಿ ಪರ್ಸನ್ ಆಗಿರ್ತಾರೆ. ಸೊ ಹಾಗಾಗಿ ನಿಮಗೆ ಕರೆಗೆ ಸಿಗೋದಿಲ್ಲ, ಲಭ್ಯವಾಗಿರೋದಿಲ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.